ಸರ್ಕಾರದ್ದೇ ಸರ್ಕಾರ, ಸರ್ಕಾರದ್ದೇ ಸರ್ಕಾರ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಿ ಜಿಲ್ಲಾ ಆಸ್ಪತ್ರೆಯನ್ನ ಉಳಿಸಿ ಬಸವರ ಬಾಗೇವಾಡಿಯಲ್ಲಿ ನಾಗರಿಕರ ಧ್ವನಿ. ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ತ್ರಿಬಲ್ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಯ ಹೆಸರಿನಲ್ಲಿ ವಿಜಯಪುರ ಜಿಲ್ಲೆ ಆಸ್ಪತ್ರೆಯನ್ನ ಖಾಸಗೀಕರಣಗೊಳಿಸುವ ಯತ್ನದ ವಿರುದ್ಧ ಈ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನಾ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ತಹಶೀಲ್ದಾರ್ ಕಚೇರಿವರೆಗೆ ಸಾಗಿತು. ಸರ್ಕಾರಿ ಕಾಲೇಜು ಸ್ಥಾಪಿಸಿ ಜಿಲ್ಲಾ ಆಸ್ಪತ್ರೆಯನ್ನ ಉಳಿಸಿ ಎಂದು ಸುಮಾರು 300ಕ್ಕೂ ಹೆಚ್ಚು ನಾಗರಿಕರು, ಮುಖ್ಯವಾಗಿ ಮಹಿಳೆಯರು, ವಿದ್ಯಾರ್ಥಿಗಳು, ರೈತರು ಮತ್ತು ಕಾರ್ಮಿಕರು ಬಸವನ ಬಾಗೇವಾಡಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಬಸವನ ಬಾಗೇವಾಡಿ ಘಟಕದ ನೇತೃತ್ವದಲ್ಲಿ ಶಕ್ತಿಶಾಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳಿಗೆ ಉಪ ತಹಶೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ವರದಿ ಗಂಗಾಧರ್ ಆರೇರ, ಬಸವನ ಬಾಗೇವಾಡಿ. ನಮ್ಮ ಒಂದು ಬೇಡಿಕೆಗೆ ಅವರು PPP ಮಾದರಿಯ ಒಂದು ಕಾಲೇಜನ್ನ ಸ್ಥಾಪನೆ ಮಾಡೋಣ ಅಂತ ಹೇಳಿಬಿಟ್ಟು ಭರವಸೆಯನ್ನು ಕೊಟ್ಟಿದ್ರು. ಮತ್ತೆ ಈಗ ಅವರು ಪ್ರಾರಂಭ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಎಂದು ಆಗ್ರಹಿಸಿ ಹಲವಾರು ಸಂಘಟನೆಗಳು ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ಸಾಹಿತಿಗಳು, ಲೇಖಕರು, ಚಿಂತಕರು ಕೂಡ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಜನರ ಆರೋಗ್ಯದ ಗುಣಮಟ್ಟ ಉತ್ತಮಗೊಳಿಸುವ ಉದ್ದೇಶದಿಂದ ಜನಸಾಮಾನ್ಯರು ಇಲ್ಲಿ ಸರ್ಕಾರವನ್ನು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಈ ಹಿಂದೆ PPP ಮಾದರಿಯ ವೈದ್ಯಕೀಯ ಕಾಲೇಜ್ ಬಂದಾದ್ಮೇಲೆ ಅವರ ಕೈಗೆ ಹಸ್ತಾಂತರಗೊಳ್ಳಲಿದೆ. ಅವರ ಕೈಗೆ ಹಸ್ತಾಂತರಗೊಂಡಿದ್ದಾಗ ಇವತ್ತು ನಾವು ತಲೆ ಎತ್ತಿಬಿಟ್ಟು ಗೌರವಯುತವಾಗಿ ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಡ್ಕೊಂಡು ಹೋಗಕ್ಕಾಗಲ್ಲ. ಆಗ ಕೆಲವೇ ಬೆಡ್ಗಳು ಮಾತ್ರ ನಾವು ಬಡವರಿಗಾಗಿ ಸೀಮಿತವಾಗಿರ್ತದೆ. ಇನ್ನಿ ಬೆಡ್ಗಳು ಯಾರಿಗಾಗಿರ್ತದೆ? ಶ್ರೀಮಂತರಿಗಾಗಿ. ಅಂದ್ರೆ ದುಡ್ಡು ಕೊಟ್ಟು ಭಾರಿ ಪರಿಣಾಮ ಉಂಟು ಮಾಡ್ತಾ ಇರುವ ಒಂದು ನೀತಿ ಇದೆ. ಇದನ್ನ ನಾವು ವಿರೋಧಿಸಿಲ್ಲದೆ ನಮ್ಮ ಕೈಯಿಂದ ಹೋಗ್ಬಿಡುತ್ತೆ. ಒಂದು ಕಿವಿ ಮಾತನ್ನ ಹೇಳ್ತೇನೆ. ಏಕೆ ಸರ್ಕಾರ ಈಗ ಎಲ್ಲ ನಮ್ಮ ಅಣ್ಣಂದಿರು ತಮ್ಮಂದಿರು ಮಾತಾಡಿದ್ರು. ಏನಂತರು ಅವರು? ನಮ್ಮ ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಇದೆ, ಕನಕಪುರಕ್ಕೆ ಇದೆ ಸರ್ಕಾರಿ ಮೆಡಿಕಲ್ ಕಾಲೇಜು, ಆದ್ರೆ ವಿಜಯಪುರಕ್ಕೆ ಇಲ್ಲ ಅಂತ ಒಂದು ಮಾತು ಹೇಳ್ತೇನೆ. ಸುಮಾರು 2016ರಲ್ಲಿ ಉಡುಪಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಖಾಸಗೀಕರಣಗೊಂಡಿದ್ದಾಗ ಅದರ ಕಾರಣ ಏನಂತ ಗೊತ್ತಾ ನಿಮಗೆ? ಅಲ್ಲಿ ಒಬ್ಬ ಮನುಷ್ಯ ಸ್ನೇಹಿ 200 ಎಕರೆ ಭೂಮಿಯನ್ನು ಉಡುಪಿ ಜಿಲ್ಲಾ ಆಸ್ಪತ್ರೆಗಾಗಿ ದಾನ ಮಾಡಿದ ಹಾಜಿ ಅಬ್ದುಲ್ ಅವರಿದ್ರು. ಈ ಹಾಜಿ ಅಬ್ದುಲ್ ಅವರು ಜನಸೇವೆಗಾಗಿ ಕೊಟ್ಟಿದ್ದ ಈ ಭೂಮಿಯನ್ನ ಕಣ್ಣಲ್ಲಿ ಇಟ್ಕೊಂಡು ಅವತ್ತು PPP ಅಡಿಯಲ್ಲಿ BR ಶೆಟ್ಟಿ ಅವರಿಗೆ ಈ 200 ಎಕರೆ ಭೂಮಿಯನ್ನ ಹಸ್ತಾಂತರ ಮಾಡಿಸಲಿಕ್ಕೆ ಬಂದಿತ್ತು. ಅದೇ ಹುನ್ನಾರಕ್ಕಾಗಿ ಇವತ್ತು ನಮ್ಮ ವಿದ್ಯಾವಂತರಿರುವ ನಮ್ಮ ಬಿಜಾಪುರ ಜಿಲ್ಲೆಗೂ ಬಂದಿರೋದು. ಯಾಕೆಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 153 ಎಕರೆ ಭೂಮಿ ಇದೆ. ಆ ಭೂಮಿ ಮೇಲೆ ಕಣ್ಣಿಟ್ಕೊಂಡು ಬಂದಿರೋದು. ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಟಿ ನಮ್ಮ ಜಿಲ್ಲಾ ಆಸ್ಪತ್ರೆ ಉಳಿಸಿಕೊಳ್ಳೋಣ ಅಂತ ಒಂದು ಚಿಂತೆ ಇಲ್ಲ. ಇಲ್ಲಿ ನಮ್ಮ ಬಡವರ ಮೇಲೆ ಚಿಂತೆ ಇದೆ ಅಂದ್ರೆ ಸರ್ಕಾರ ಇಂಥ ಕೆಲಸಕ್ಕೆ ಬರ್ತಾರ? 2023ರಲ್ಲಿ ನಾವು ಮಾಡಿದ ಹೋರಾಟಕ್ಕೆ ಇನ್ನೂ ಬೆಲೆ ಬಂದಿಲ್ಲ. ಆವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಮಾತ್ರವಲ್ಲ, ನಾವು ಬಿಜಾಪುರ ಜನರ, ನಾವು ವಿದ್ಯಾವಂತರು, ಹೋರಾಟಗಾರರು, ಹೋರಾಟದ ಹುಚ್ಚಿನಿರುವ ಜನದ ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ಬಿಡುವುದಿಲ್ಲ ಅಂತ ಹೇಳಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಈ ಹೋರಾಟವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಇಲ್ಲಿ ನಿಲ್ಲುವುದಿಲ್ಲ. ಗ್ರಾಮಗಳಿಗೂ ಗ್ರಾಮ ಪಂಚಾಯಿತಿಗಳಿಗೂ ನಾವು ಹೋಗ್ತೀವಿ. ನಮ್ಮ ಬಡ ಜನರ ಜೀವನಾಡಿಯಾದ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನ ನಾವು ಉಳಿಸ್ತೇವೆ. ಅದಕ್ಕಾಗಿ ನಾವೆಲ್ಲರನ್ನೂ ಸಹಕಾರ ಕೊಡೋಣ ಅಂತ ಹೇಳ್ತೀನಿ. ಇದರ ಜೊತೆಯಲ್ಲಿ ಕಳೆದ 23 ದಿನಗಳಲ್ಲಿ ಬಿಜಾಪುರದಲ್ಲಿ ಊಟ